ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 26ನೇ ಪ್ರಶ್ನೆ. ಪೆರಿಸ್ಕೋಪ್ನ ಯಾವುದಾದರೂ ಒಂದು ಉಪಯೋಗ ತಿಳಿಸಿ. ಪೆರಿಸ್ಕೋಪ್ ನಿಮ್ಮ ಸ್ಕೂಲಲ್ಲಿ ನೀವು ಮಾಡ್ಲಿಕ್ಕೆ ಟ್ರೈ ಮಾಡಬಹುದು ಅಥವಾ ಮನೆಯಲ್ಲೂ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಈ ಪೆರಿಸ್ಕೋಪ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಈ ರೀತಿ ನೋಡ್ಲಿಕ್ಕೆ ಹಿಂಗಿರುತ್ತೆ. ಇಲ್ಲಿಂದ ನಾವು ನೋಡ್ಬಹುದು. ಇಲ್ಲೆಲ್ಲ ಕನ್ನಡಿ, ಇಲ್ಲೊಂದು ಕನ್ನಡಿಯನ್ನ ಎಲ್ಲ ಜೋಡಿಸಿರ್ತಾರೆ. ನಮಗೆ ಇಲ್ಲಿರುವಂತಹ ದೃಶ್ಯ ನಮ್ಮ ಕಣ್ಣಿಗೆ ಕಾಣುತ್ತೆ. ಆದ್ರೆ ನಾವು ಈ ದೃಶ್ಯವನ್ನ ಎಲ್ಲಿ ನಿಂತ್ಕೊಂಡು ನೋಡ್ತಿದೀವಿ? ಕೆಳಗ್ ನಿಂತ್ಕೊಂಡು ನೋಡ್ತಿದೀವಿ ಅಲ್ವಾ? ನಾವು ನಿಂತಿರೋದು ಇಲ್ಲಿ, ಆದ್ರೆ ನಮ್ಗೆ ದೃಶ್ಯ ಕಾಣ್ತಿರುವಂತದ್ದು ಮೇಲಿಂದು. ಹಾಗಿದ್ರೆ ಇದರ ಉಪಯೋಗ ಏನಿರಬಹುದು ನೋಡಿ. ಪೆರಿಸ್ಕೋಪ್ ಇದನ್ನ ಜಲಾಂತರ್ಗಾಮಿಗಳಲ್ಲಿ ಅಂದ್ರೆ ಸಬ್ಮರೀನ್ಗಳಲ್ಲಿ ಉಪಯೋಗಿಸ್ತಾರೆ. ಸಬ್ಮರೀನ್ಗಳು, ಜಲಾಂತರ್ಗಾಮಿಗಳು ಎಲ್ಲಿರುತ್ತೆ? ಸಮುದ್ರದ ಆಳದಲ್ಲಿ ಇರುತ್ತೆ, ಸಮುದ್ರದ ಒಳಗಡೆ ಇರುತ್ತೆ. ಈಗ ಅಲ್ಲಿಂದ ಮೇಲ್ಗಡೆ ಏನ್ ನಡೀತಿದೆ? ಈಗ ಯುದ್ಧ ಎಲ್ಲ ಮಾಡುವಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಹಡಗು ಬರ್ತಾ ಇದೆಯಾ, ಶತ್ರುಗಳ ಹಡಗು ಬರ್ತಾ ಇದೆಯಾ, ಈ ತರದ್ದೆಲ್ಲ ಚೆಕ್ ಮಾಡಬೇಕಲ್ಲ. ಹಾಗಾಗಿ ಜಲಾಂತರ್ಗಾಮಿಗಳಲ್ಲಿ ಬಳಸ್ತಾರೆ. ಈಗ ಜಲಾಂತರ್ಗಾಮಿಗಳಲ್ಲಿ ಮನುಷ್ಯರಲ್ಲಿ ಜಲಾಂತರ್ಗಾಮಿ ಒಳಗಿರ್ತಾರೆ, ಅಂದ್ರೆ ಸಮುದ್ರದ ಒಳಗೆ ಜಲಾಂತರ್ಗಾಮಿ ಇರ್ತದಲ್ಲ, ಅದ್ರ ಒಳಗೆ ಮನುಷ್ಯರು ಇರ್ತಾರೆ. ಈಗ ಇಲ್ಲಿ ಜಲಾಂತರ್ಗಾಮಿ ಕಂಪ್ಲೀಟ್ ಆಯ್ತು ಅಂತ ಇಟ್ಕೊಳ್ಳಿ. ಆದ್ರೆ ಇದರಿಂದ ಮೇಲೆ ಹಾಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪೆರಿಸ್ಕೋಪ್ ಅನ್ನ ಈ ರೀತಿ ಉಪಯೋಗಿಸಿಕೊಂಡು ಮೇಲ್ಗಡೆ ಏನ್ ನಡೀತಾ ಇದೆ, ಇಲ್ಲಿ ಹಡಗು ಬರ್ತಾ ಇದೆಯಾ, ದೋಣಿ ಬರ್ತಾ ಇದೆಯಾ, ಏನ್ ಬರ್ತಾ ಇದೆ, ಈ ತರದ್ದೆಲ್ಲ ಫೈಂಡ್ ಔಟ್ ಮಾಡಬಹುದು. ಜಲಾಂತರ್ಗಾಮಿಗಳಲ್ಲಿ ಉಪಯೋಗಿಸ್ತಾರೆ. ಯುದ್ಧದ ಟ್ಯಾಂಕ್ ಮತ್ತು ಸೈನಿಕರ ಬಂಕರ್ಗಳಲ್ಲಿ ಹೊರಗಿನ ವಸ್ತುಗಳನ್ನು ನೋಡಲು ಬಳಸುವರು. ಈಗ ಇದ್ರೊಳಗೆ ಕುತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಆ ಮಷಿನ್ ಅನ್ನ ಚಲಾಯಿಸುವವರು ಅದ್ರೊಳಗೆ ಕುತ್ಕೊಂಡಿರ್ತಾರೆ ಕೆಲವೊಮ್ಮೆ. ಆಗ ಹೊರಗಡೆ ಏನ್ ನಡೀತಾ ಇದೆ, ಶತ್ರುಗಳು ಬಂದ್ರ, ನಮ್ ಕಡೆಯವರಿದ್ದಾರೆ, ಶತ್ರುಗಳಿದ್ದಾರೆ, ಇದನ್ನೆಲ್ಲ ನೋಡ್ಲಿಕ್ಕೋಸ್ಕರ ಯುದ್ಧದ ಟ್ಯಾಂಕ್ ಮತ್ತು ಸೈನಿಕರ ಬಂಕರ್ಗಳಲ್ಲಿ ಹೊರಗಿನ ವಸ್ತುಗಳನ್ನು ನೋಡಲು ಬಳಸುವರು. ಅವರೇ ಡೈರೆಕ್ಟ್ ಆಗಿ ಹೊರಗೆ ಬರ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಗುಂಡು ಬರ್ತಾ ಇರಬಹುದು. ಆ ಸಮಯದಲ್ಲಿ ಹೊರಗಡೆ ಏನ್ ನಡೀತಾ ಇದೆ ಅಂತ ಪೆರಿಸ್ಕೋಪ್ ಅನ್ನ ಉಪಯೋಗಿಸ್ತಾರೆ. ಥ್ಯಾಂಕ್ ಯು.